ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮಳೆಗಾಲ ಆದ್ರಿಂದ ಹುರುಳಿಕಾಳು ತಿಳಿಸಾರನ್ನ ಮಾಡ್ತಾ ಇದ್ದೀನಿ. ಮಳೆಗಾಲ ಇರ್ಲಿ ಚಳಿಗಾಲ ಇರ್ಲಿ ಕೆಮ್ಮು ಶೀತ ಅವಾಗವಾಗ ಆಗ್ತಾ ಇರತ್ತಲ್ವಾ, ಈ ತಿಳಿಸಾರನ್ನ ಊಟ ಮಾಡಿ ನೋಡಿ, ಬಾಯಿಗೂ ಒಳ್ಳೆ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಮೊದಲು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹುರುಳಿಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. 3 ರಿಂದ 4 ಸ್ಪೂನ್ ಹಾಕೋಬಹುದು, ಒಂದೊತ್ತಿಗೆ 4 ಜನ ಇದ್ರೆ ಆಗುತ್ತೆ. ಈ ತರ ಹುರುಳಿಕಾಳು ಸಿಡಿಯೋವರೆಗೂ ಸಣ್ಣೂರಿನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಂಡು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ 2 ಸಲ ನೀರಲ್ಲಿ ತೊಳ್ಕೊಳ್ಳಿ. ತಣ್ಣಗಾದ್ಮೇಲಾದ್ರೂ ತೊಳ್ಕೊಬಹುದು, ಇಲ್ಲ ಬಿಸಿ ಇದ್ದಂಗೆ 2 ಸಲ ನೀರ್ ಹಾಕೊಂಡು ತೊಳ್ಕೊಂಡು ಇದಕ್ಕೇನೆ 1 ಕಪ್ ನೀರ್ನ ಹಾಕಿ 2 ರಿಂದ 3 ವಿಷಲ್ ಹುರುಳಿಕಾಳು ಬೇಯೋವರೆಗೂ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, 10 ಕಾಳಷ್ಟು ಮೆಂತ್ಯ, 5 ಕಾಳು ಮೆಣಸು, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಕು ಇಷ್ಟಕ್ಕೆ. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇದಕ್ಕೇನೆ 2 ಗುಂಟೂರು ಮೆಣಸಿನಕಾಯಿ ಹಾಗೆ 2 ಸ್ಪೂನ್ ಅಷ್ಟು ಧನಿಯಾನ ಹಾಕೊಂಡು ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಣ್ಣೂರಿನಲ್ಲೇ ಈ ತರ ಸೀಸ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನ ತೆಗೆದಿಟ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟ್ ಪುಡಿ ಮಾಡ್ಕೋಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಈ ಹುರುಳಿಕಾಳು ಕೂಡ ಬೆಂದಿದೆ, ಇದಿಷ್ಟನ್ನು ಸೋರ್ಸ್ಕೊಳ್ಳೋಣ. ಇದು ತಣ್ಣಗಾಗ್ಲಿ. ಫಸ್ಟ್ ಇದನ್ನ ಪುಡಿ ಮಾಡ್ಕೊಳ್ಳಿ. ನೀರೇನು ಹಾಕೊಳ್ದಂಗೆ ಪುಡಿ ಮಾಡ್ಕೊಂಡು ಹುರುಳಿಕಾಳು, ಬೇಯಿಸಿರೋ ಹುರುಳಿಕಾಳು ಹಾಗೆ 1 ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ನೆನ್ಸಿಟ್ಕೊಂಡಿದೆ, ಅದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ರುಬ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ 2 ಸ್ಪೂನ್ ಅಷ್ಟು ಎಣ್ಣೆನ ಒಂದು ಪಾತ್ರೆನಲ್ಲಿ ಬಿಸಿ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಗೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಹಿಂಗನ್ನ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋದನ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೋಬೇಕು. ಈ ಕಟ್ಟು ಹುರುಳಿಕಾಳು ಬೇಯಿಸಿರ್ತೀವಲ್ಲ, ಆ ಕಟ್ನು ಸೇರಿಸ್ಕೊಂತಾ ಇದೀನಿ. ನಿಮ್ಗೆ ಜಾಸ್ತಿ ಬೇಕು, ಪಲ್ಯ ಎಲ್ಲ ಬೇಕು ಅಂತಂದ್ರೆ ಹುರುಳಿಕಾಳು ಜಾಸ್ತಿ ಬೇಯಿಸ್ಕೊಂಡು ಪಲ್ಯ ಮಾಡ್ಕೋಬಹುದು. ಕಟ್ಟರಿ ಈ ತರ ತಿಳಿಸಾರು ಮಾಡ್ಕೋಬಹುದು. ಇದು ಕುದಿಲಿ. ನಾನ್ ಬಳಸ್ತಾ ಇರೋದು ಅಗ್ಯಾರೋ 2 ಬರ್ನರ್ ಗ್ಯಾಸ್ ಸ್ಟವ್. 6 mm ಥಿಕ್ನೆಸ್ ಇರೋಂತ ಗ್ಲಾಸ್ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ ಗ್ಲಾಸ್. ಹಾಗೆ ಬ್ರಾಸ್ ಬರ್ನರ್ ಕೊಟ್ಟಿದ್ದಾರೆ. ಸೊ ಇದರಿಂದ ರಸ್ಟ್ ಹಿಡಿಯಲ್ಲ, ಕ್ಲೀನ್ ಮಾಡೋದು ಕೂಡ ಈಸಿ. LPG ಪೈಪ್ ಕನೆಕ್ಷನ್ ಸ್ಟವ್ ರೈಟ್ ಸೈಡ್ ಇದೆ. ಹಾಗೆ PNB ಕನೆಕ್ಷನ್ ಬೇಕು ಅಂತಂದ್ರೆ ಹತ್ರದಲ್ಲಿ ಇರುವಂತ ಗ್ಯಾಸ್ ಏಜೆಂಟ್ ನ ಕನ್ಸಲ್ಟ್ ಮಾಡ್ಕೋಬಹುದು. ನೋಡಿ, ಈ ಸಾರು 7 ರಿಂದ 8 ನಿಮಿಷದಿಂದ ಕುದೀತಾ ಇದೆ. ಮೇಲ್ಗಡೆ ಈ ತರ ನೊರೆ ಬಂತು ಅಂತ ಅಂದ್ರೆ ಉಪ್ಪು ಖಾರ ಎಲ್ಲ ಹದವಾಗಿ ಕುದ್ದಿದೆ ಅಂತ ಹೇಳಿ. ಇವಾಗ ಮೇಲ್ಗಡೆ ಸಣ್ಣಗೆ ಹೆಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಬೇಕು ಅಂತ ಅನ್ನೋರು ತೆಂಗಿನಕಾಯಿ ತುರಿ 1/4 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು. ಹಾಕೊಂಡು ಗ್ಯಾಸ್ನ ಆಫ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಮುದ್ದೆ ಜೊತೆಗೂ ಊಟ ಮಾಡಿ. ಈ ಸೀಸನ್ ಅಲ್ಲಿ ತುಂಬಾ ಜನಕ್ಕೆ ಜ್ವರ, ಕೆಮ್ಮು, ಶೀತ, ನೆಗಡಿ ಈ ತರ ಎಲ್ಲ ಆಗಿ ಬಾಯಿ ಕೆಟ್ಟಂಗಾಗಿರುತ್ತೆ. ಏನ್ ತಿಂದ್ರು ಕಹಿ ಅಂತಿರ್ತಾರೆ. ಇದು ಹುರುಳಿಕಾಳು ಹೀಟು ಮೈಗೆ. ಸೊ ಮೊಳಕೆ ಏನು ಕಟ್ಟದಂಗೆ ಈ ಸೀಸನ್ ಅಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಈ ತರ ಸಾರನ್ನ ಊಟ ಮಾಡೋದ್ರಿಂದ ಇಮ್ಯುನಿಟಿನೂ ಚೆನ್ನಾಗಾಗತ್ತೆ, ಬಾಯಿಗೂ ಒಳ್ಳೆ ರುಚಿ ಕೊಡುತ್ತೆ. ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.